ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ದಂಗಲ್ ಸ್ಟಾರ್ಟ್ ಆಗಿದೆ. ಏನಪ್ಪಾ ಈ ರಾಜಕೀಯ ದಂಗಲ್ ಅಂತ ಹೇಳಿದ್ರೆ, ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಬಂಡಾಯ, ಇನ್ನೊಂದ್ ಕಡೆ SDPI, ಹೀಗೆ ಹಲವಾರು ಸುಮಾರು 25 ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆ 25 ನಾಮಪತ್ರ ಸಲ್ಲಿಕೆಯಲ್ಲಿ ಈಗ ಪ್ರೆಸೆಂಟ್ ಓಡ್ತಾ ಇರ್ತಕ್ಕಂಥವು ಅಂತ ಹೇಳಿದ್ರೆ 3 ಅಂತ ಹೇಳ್ತಾ ಇದ್ವಿ. ಅದರಲ್ಲೇ ಒಂದು ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ನಿನ್ನೆ ನೋಡಿದ್ರಲ್ಲ, ಇಲ್ಲಿ ಮೀಸೆ ತಿರುಗಿಸಿ ತೊಡೆ ತಟ್ಟಿದಂತ ಪೈಲ್ವಾನ್ರು ಸಿದ್ದರಾಮಯ್ಯನವರ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಅಡಿಯಾಳಾಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪ್ರಜಾಪ್ರಭುತ್ವ ಇಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಅದಕ್ಕೆ ಹಕ್ಕಿ ಇದೆ ಅಂತ ಸಾದಿಕ್ ಪೈಲ್ವಾನ್ ರವರು ತಿಳಿಸಿದ್ದಾರೆ. ಅವರ ಬೆಂಬಲಿಗರಿಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮುಂದೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಬ್ಬ ಬಹಳ ಜನಪ್ರೀತಿಯಿಂದ ಜನರ ಮನಸ್ಸನ್ನರಿತು ಜನರಿಗಾಗಿ ಶ್ರಮಿಸ್ತಕ್ಕಂತ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸೈಯದ್ ಇಮ್ತಿಯಾಜ್ ಅವರು. ಇವರು ಜನಪರ ಜನಹಿತ ಒಂದು ಪರ ಸಂಘಟನೆ ಅಥವಾ ಒಂದು ಪಕ್ಷದಿಂದ, ಜನಹಿತ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ವ್ಯಕ್ತಿ ಸುಮಾರು ವರ್ಷಗಳಿಂದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂತ ಅನುಭವವಿದೆ. ಈ ಅಭ್ಯರ್ಥಿಯನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಸೈಯದ್ ಇಮ್ತಿಯಾಜ್ ಅವರು. ಅವರ ಒಂದು ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ನಮಸ್ಕಾರ, ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ಸೈಯದ್ ಇಮ್ತಿಯಾಜ್ ಅವರ ಮನೆಯಲ್ಲಿದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಮಪತ್ರ ಸಲ್ಲಿಸಿರ್ತಕ್ಕಂತ ಅಭ್ಯರ್ಥಿ ಬಹಳ ಉತ್ಸಾಹಿ ಯುವಕ ಅಂತಲೂ ಸಹ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವವಿದೆ. ದಾವಣಗೆರೆಯಲ್ಲಿ ಇರತಕ್ಕಂತ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದಲ್ಲೂ ಸಹ ಹೊಂದಾಣಿಕೆಯಿಂದ ಅವರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಏಕನ್ಮುತ, ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜಾತಿಯವರಿಗೂ ಸ್ಪಂದಿಸ್ತಕ್ಕಂತ ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅವ್ರ ಹತ್ರ ನೇರವಾಗಿ ಕೇಳೋಣ, ಈಗ ಯಾಕೆ ಅವರು ರಾಜಕೀಯಕ್ಕೆ ಬಂದ್ರು, ಆ ಬರ್ಲಿಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ DVG ನ್ಯೂಸ್ಗೆ ನಾನು ಧನ್ಯವಾದವನ್ನು ಮಾಡ್ತೇನೆ. ಥ್ಯಾಂಕ್ ಯು. ಈಗ ನಾವು ಸುಮಾರು ವರ್ಷಗಳಿಂದ ನೀವು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಬಂದಂತರಿಗೆ ಸಹಾಯ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ವಿ. ಈಗ ಏನ್ ಸರ್, ಈಗ ದಿಢೀರನಾಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಾ, ಟಿವಿ ಗುರುತು ಕೊಟ್ಟಿದ್ದಾರೆ. ನೀವು ಈ ವೀಕ್ಷಕರಿಗೆ ಅಂದ್ರೆ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಜನರಿಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂತ ಹೇಳಿದ್ರೆ, ಈಗ 30 ವರ್ಷದಿಂದ ನಮಗೆ ಕಾಂಗ್ರೆಸ್ ಮೋಸ ಮಾಡ್ಕೊಂತಾನೆ ಬರ್ತಾ ಇದೆ. ಮೈನಾರಿಟಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಇನ್ನೊಂದು ಅಂತ ಹೇಳಿದ್ರೆ, ನಾವು ಜಬ್ಬಾರ್ ಸಾಬು ಲಾಬಿ ಮಾಡಿದ್ರು, ಸಾದಿಕ್ ಸಾಬು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಅಲ್ಪಸಂಖ್ಯಾತರಿಂದ ಟಿಕೆಟ್ ಕೊಡ್ತಾರಂತಾನೆ ಆಯ್ತಲ್ಲ, ಕನ್ಫರ್ಮ್ ಇತ್ತು. ನಮಗೆ ರಂಜಾನ್ ಹಬ್ಬದಂದು ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಸುಜ್ರವಾಲ್ ಅವರು ಬಂದು ಹೇಳಿದ್ರು. ಅದು ಆಗಿಲ್ಲ. ಯಾಕಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಇರ್ತಲ್ಲ, ನಾವು ಸಾದಿಕ್ ಪೈಲ್ವಾನ್ ಅವರು ಆ ಕಡದಲ್ಲಿ ಇದ್ರು. ಅವರು ಸ್ಪರ್ಧೆ ಮಾಡ್ತೀನಿ ಅಂತಾನು ನಿನ್ನೆ ಮಧ್ಯಾಹ್ನ ತನಕನೂ ಐತಲ್ಲ, ಅವರು ಎಲ್ಲಾ ಮುಸ್ಲಿಂ ಬಾಂಧವೊಳಗ ಎಲ್ಲ ಅವರು ಸಪೋರ್ಟ್ ಇದ್ರು. ಈಗ ನಿನ್ನೆ ಮಧ್ಯಾಹ್ನ ತನಕನೂ ನಾವು ಸುಮ್ಮನಿದ್ವಿ. ಯಾಕಂದ್ರೆ ನಾನು ಜನಹಿತ ಪಕ್ಷದಿಂದ ನಾನು ಅಭ್ಯರ್ಥಿ, ನಾನು ಒಂದು B ಫಾರಂ ಒಂದು ಪಕ್ಷದಿಂದಾನೇ ತಗೊಂಬಂದಿದ್ದೀನಿ. ಏನೇ ಆದ್ರೂ ಒಂದು ಸಮಾಜಕ್ಕೆ ನಾವು ಇದು ಮಾಡೋಣ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲ್ಸೋಣ ಅಂತ ಹೇಳಿ ನಾವು ಎಲೆಕ್ಷನ್ಗೆ ನಾನು ಆ ಕಡದಲ್ಲಿ ಎಳೆದಿದ್ದೀನಿ. ಈಗ ನನ್ನ ಗುರಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಸೋಲ್ಸೋದು. ಯಾಕೆ ಕಾರಣ ಬೇಕಲ್ವಾ? ಕಾರಣ ಅಂತ ಹೇಳಿದ್ರೆ, 30 ವರ್ಷ ಆಯ್ತು ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು 30 ವರ್ಷ ಆಯ್ತು. ಇನ್ನೂವರೆಗೂ ಇಲ್ಲಿವರೆಗೂ ಯಾರಿಗೂ ಬಡವರಿಗೆ ಏನೂ ಆಶ್ವಾಸನೆ, ಬರೀ ಆಶ್ವಾಸನೆ ಕೊಡ್ಕೊಂತ ಬಂದ್ರು, ಕೆಲಸ ಏನು ಮಾಡಿಲ್ಲ. ನಂಬರ್ 1 ಹೆಗಡೆ ನಗರದಲ್ಲಿ ಇದ್ದಕ್ಕಿದ್ದಾಗೆ ದಡೀರಂತ ಮನೆಗಳು ತಂದ್ರು. ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಟ್ಯಾಕ್ಟ್ರಿಗಳು ತಗೊಂಬಂದು, JCBಗಳು ತಗೊಂಬಂದು ಮನೆಗಳು ತೆಗೆದ್ಬಿಟ್ಟು ಅವರಿಗೆಲ್ಲ ದಿಕ್ಕಾಪಾಲ ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಸೈಟ್ ಕೊಟ್ಟಿದ್ದೀನಿ, ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಕೆಲವೊಬ್ಬರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಕೆಲವೊಬ್ರಿಗೆ ಕೊಟ್ಟಿಲ್ಲ, ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ಯಾವ ತರ ಸಂಸಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮಗೆ ಕಣ್ಣಂಗ್ ನೀರು ಬರ್ತಾ ಇದೆ. ಯಾಕಂತ ಹೇಳಿದ್ರೆ 30 ವರ್ಷದಿಂದ ಅವ್ರು ಓಟ್ಗಳು ಹಾಕ್ಸ್ಕೊಂಡು ಇವ್ರು ಲೀಡಿಂಗ್ ಅಂತ ಗೆದ್ದಿ ಅವ್ರಿಗೆ ಒಂದು ಮನೆ ಅಂತ ಅವ್ರು ಕೊಟ್ಟಿಲ್ಲ. ಫಸ್ಟ್. ಸೆಕೆಂಡ್ ಏನಂತ ಹೇಳಿದ್ರೆ, ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಯಾವುದು ಒಳ್ಳೆ ಒಂದು ಹಾಸ್ಪಿಟಲ್ ಇಲ್ಲ.
ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಆ ಕಡೆನೇ ಹೋಗ್ಬೇಕು, ಉತ್ತರ ಭಾಗಕ್ಕೆ ಹೋಗ್ಬೇಕು ನಾವು. ಮತ್ತೆ ಮೂರನೇದು ಏನಂತ ಹೇಳಿದ್ರೆ ಒಳ್ಳೆ ಒಂದು ಎಜುಕೇಶನ್, ಶಾಲಾ ಕಾಲೇಜು ಅಂತ ಯಾವ್ದು ಇಲ್ಲ. ಮೂರನೇದು ಏನಂತ ಹೇಳಿದ್ರೆ ಅಭಿವೃದ್ಧಿ ಇವರು ಏನೂ ಮಾಡಿಲ್ಲ. ಇವತ್ತು ಇವರೆಲ್ಲ ಈ ಕೆಲಸ ಮಾಡಿದ್ರೆ ಇಷ್ಟೊಂದು ಜನ ನಾಮಿನೇಷನ್ ಹಾಕೋದು ಅವಶ್ಯಕತೆ ಇದ್ದಿದ್ದಿಲ್ಲ, ಯಾರು ಡಿಸೈಡ್ಮೆಂಟ್ ತಗೋತಿದ್ದಿಲ್ಲ. ನಾವು ಒಂದು ಪಾರ್ಟಿಗೆ 30 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದೀವಿ, ಒಂದು ಕಾರ್ಪೊರೇಟರ್ ಟಿಕೆಟ್ ನಾವು ಕೇಳಿಲ್ಲ. ಯಾಕಂದ್ರೆ ಈ ದಕ್ಷಿಣ ಭಾಗದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈಗ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಎಜುಕೇಶನ್, ಹೆಲ್ತ್. ಈಗ ಅಟ್ ಪ್ರೆಸೆಂಟ್ ನಿಮ್ಗೆ ಶಾಂತಿ ಟಾಕೀಸ್ ರೋಡ್ ಅಲ್ಲಿ ನಾವು ಹಾಸ್ಪಿಟಲ್ ಅನ್ನ ಸರ್ಕಾರಿ ಹಾಸ್ಪಿಟಲ್ ಮಾಡಿದೀವಿ ಅಂತ ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಅವರು ಸಹ ಹೇಳಿದ್ದಾರೆ. ಎಜುಕೇಶನ್ ಅಂತ ಬಂದಾಗ ಇಲ್ಲಿ ಮಿಲತ್ ಸ್ಕೂಲ್ ಕೆಳಗಡೆ ಒಂದು ಹಾಸ್ಟೆಲ್ ಬರುತ್ತಲ್ಲ, ಬೂದಲ್ ರೋಡ್ ಅಲ್ಲಿ ಇದೆಯಲ್ಲ, ಹಾಸ್ಟೆಲ್ ವ್ಯವಸ್ಥೆನೂ ಮಾಡಿದೀವಿ. ಆಮೇಲೆ ದೊಡ್ಡ ದೊಡ್ಡ ರೋಡ್ಗಳು ಮಾಡಿದೀವಿ, ದೊಡ್ಡ ದೊಡ್ಡ ಲೈಟ್ಗಳು ಹಾಕಿದೀವಿ, ಮೂಲಭೂತ ಸೌಕರ್ಯ ನಾವು ಕೊಟ್ಟಿದೀವಿ. ಉತ್ತರಕ್ಕಿಂತ ದಕ್ಷಿಣಕ್ಕೆ ಜಾಸ್ತಿ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈಗ KR ರಸ್ತೆದಲ್ಲಿ ಹಾಸ್ಪಿಟಲ್ ಮಾಡಿದಾರೆ ಅಂತ ಹೇಳಿದ್ರೆ ಸುಮಾರು ಒಂದು 20 ವರ್ಷ ಆಯ್ತು ಹಾಸ್ಪಿಟಲ್ ಮಾಡಿ. ಇವತ್ತುವರೆಗೂ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ನಡೀತಾ ಇಲ್ಲ. ಯಾರು ಹೋಗಿತ್ತಲ್ಲ ಅಲ್ಲಿ ಹಾಸ್ಪಿಟಲ್ ಓಪನ್ ಆಗಿದೆ ಅಂತ ಹೇಳಿ ಯಾರು ಇವತ್ತಿಗೂ ಹೋಗಿ ತೋರ್ಸ್ಕೊಂಡ್ ಬಂದಿಲ್ಲ. ಸುಮ್ನೆ ನಾಮಕ್ಕೆ ಅಷ್ಟೇ ಅದು ಮಾಡಿರೋದು ಹಾಸ್ಪಿಟ್ಲು. ಅವ್ರು ಮನ್ಸು ಮಾಡಿದ್ರೆ ಅವಾಗ್ಲೇ ಓಪನಿಂಗ್ ಮಾಡ್ಕೊಂಡಿತ್ತಲ್ಲ, ಅವರು ಓಪನ್ ಮಾಡ್ಬೋದಿತ್ತು. ನಾವು ಚಿಟ್ಟೇರಿ ಹಾಸ್ಪಿಟ್ಲಿಗೆ ಆ ಕಡೆ ಹೋಗಕ್ಕೆ ಅವಶ್ಯಕತೆ ಇಲ್ಲ. ಈಗ ಉತ್ತರ ಭಾಗದಲ್ಲಿ ಚಿಟ್ಟೇರಿ ಹಾಸ್ಪಿಟ್ಲ್, ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಮಾಡ್ಬೋದಿತ್ತಲ್ಲ. ಈ ಕಾಲೇಜ್ ಬಗ್ಗೆ ಹೇಳ್ತಾ ಇದೀನಿ. ನೀವು ಕಾಲೇಜ್ ಅದು ಮಾಡಿರೋ ಕಾಲೇಜ್ ಅಲ್ಲ ಸರ್, ಅದು ಉತ್ತರ ಭಾಗದಲ್ಲಿ ಹಾಸ್ಟೆಲ್ ಹುಡುಗರು ಉತ್ತರ ಭಾಗಕ್ಕೆ ಕಾಲೇಜಿಗೆ ಹೋಗಿ ಅಲ್ಲಿ ಬಂದು ಅವರು ಹಾಲ್ಟಿಂಗ್ ಇದಾರೆ. ಅದು ಹಾಸ್ಟೆಲ್, ಅದು ಜನಗಳು ತೋರ್ಸೋಕೋಸ್ಕರ ಹಾಸ್ಟೆಲ್ ಮಾಡಿರೋದು. ಅಲ್ಲಿ ವಿದ್ಯಾಗ ಏನ್ ನಡೀತಾ ಇಲ್ಲ ಅಲ್ಲಿ. ಈಗ ಯಾವುದೇ ತರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾಲೇಜ್ ಇಲ್ಲ. ಕಾಲೇಜ್ ಅಂತ ಹೇಳಿದ್ರೆ ಮಿಲ್ಲತ್ ಸ್ಕೂಲ್ ಒಂದಿದೆ, ಅದು ಇರೋದ್ರಿಂದ ಆಯ್ತಲ್ಲ ನಮ್ಮ ಅಲ್ಪಸಂಖ್ಯಾತರು ಹೆಣ್ಮಕ್ಳು ಇಲ್ಲಿ ಓದಿ ಮುಂದೆ ಐತಲ್ಲ ಎಜುಕೇಶನ್ ಅವರು ಪಡೆದಿತ್ತಲ್ಲ ಮುಂದೆ ಓದಿತಾ ಇದ್ದಾರೆ. ಅದು ಬಿಟ್ರೆ ಮತ್ತೆ ಯಾವುದೂ ಇಲ್ಲ ಸರ್. ಎಲ್ಲಾ ಪ್ರೈವೇಟೇ ಇರೋದಿಲ್ಲ, ಗೌರ್ಮೆಂಟ್ ಇದು ಅಂತಂತ ಯಾವುದೇ ತರದಲ್ಲಿ ಯಾವುದೂ ಇದೂ ಇಲ್ಲ. ಈಗ SS ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಆದ್ರೂ ಬರೇ ಈಗ ಲೀಡರ್ಗಳು ಮನೆಗೆ ಊಟಕ್ಕೆ ಬರ್ತಾರಂತೂ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಿದೆ ಅಂತ ಹೇಳಿ ಕೇಳ್ತಾ ಇಲ್ಲ. ಅವರೆಲ್ಲ ಅಭಿವೃದ್ಧಿ ಅವ್ರ ಗಮನಕ್ಕೆ ತಗೊಂಡ್ ಮಾಡಿದ್ದಿದ್ರೆ ಸರ್ ಇಷ್ಟೆಲ್ಲ ಜನಗಳು ಐತಲ್ಲ ಅವ್ರ ವಿರೋಧ ಯಾರು ಇರ್ತಿದ್ದಿಲ್ಲ. ಈಗ ರಾಷ್ಟ್ರೀಯ ಪಕ್ಷದಿಂದ ನಿಮಗೆ ಮತ ಹೋದ್ರೆ ನಾಮಿನೇಷನ್ ಸಿಕ್ಕಿಲ್ಲ ಅಂದ್ರೆ ಬಿ ಫಾರಂ ಸಿಕ್ಕಿಲ್ಲ, ರಾಷ್ಟ್ರೀಯ ಪಕ್ಷದಿಂದ ಸಿಕ್ಕಿಲ್ಲ. ಆದ್ರೆ ನಿಮಗೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ರವರು ನಿಮ್ಮ ಸಮುದಾಯದ ಗಟ್ಟಿ ನಾಯಕ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ಇಲ್ಲಿಯವರೆಗೂ ಅದಿತ್ತು, ಈಗ ಇಲ್ಲ. ಬಟ್ ಅಂತ ವ್ಯಕ್ತಿ ನಾಮಪತ್ರ ವಾಪಸ್ ತಗೊಂಡು ಹೋದಾಗ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಕೆಲವು ಹಿರಿಯ ಬುದ್ಧಿಜೀವಿಗಳು ಬಿಜೆಪಿಗೆ ನಾವು ಟೀ ಕೊಟ್ಟು ನೀರು ಕುಡಿಸಿ ಮತ ಹಾಕಂತವ್ರಿಗೆ ಓಟ್ ಹಾಕೋದಕ್ಕೆ ಹೇಳ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಮ್ ಪಕ್ಷದಿಂದ ಅಂದ್ರೆ ನೀವು ಜನಹಿತ ಪಕ್ಷದಿಂದ ನಿಂತ್ಕೊಂಡಿರೋದ್ರಿಂದ ಆ ಸಮುದಾಯದಲ್ಲಿ ಅಂದ್ರೆ ನೀವು ನಿಮ್ಮ ಸಮುದಾಯದಾಗಾಯ್ತು, ಐದ ಸಮುದಾಯದಾಗಾಯ್ತು, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ನನಗೆ. ಈಗ ನಿನ್ನೆ ಅವರು ಸಾದಿಕ್ ಪೋಲಾನೂರು ಏನ್ ಮಾಡಿದಾರೆ ನಮಗೆ ಗೊತ್ತಿಲ್ಲ ಸರ್. ಯಾಕಂತಾರೆ ಸಮಾಜಕ್ಕೆ ಒಂದು ಮೋಸ ಮಾಡಿದಾರೆ ಅಂತ ಹೇಳಿ ಎಲ್ಲಾ ಟಿವಿ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದಾರೆ ಸರ್. ಈಗ ನಾನು ಈ ತರ ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದೆ, ನನಗೂ ಒಂಥರ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು. ಅವ್ರು ಅಖಾಡದಲ್ಲಿ ಇರ್ಬೇಕಿತ್ತು, ಬಟ್ ಅವ್ರ ಅಖಾಡದಲ್ಲಿ ಇಲ್ಲ. ಈಗ ಆ ರೆಸ್ಪಾನ್ಸ್ ನನಗೆ ಸಿಗ್ತಾ ಇದೆ ಸರ್. ಆ ರೆಸ್ಪಾನ್ಸ್ ಎಲ್ಲ ಮತದಾರರು ಐತಲ್ಲ, ಯಾವುದೇ ಕಾರಣಕ್ಕೂ ನೀನು ಎಲೆಕ್ಷನ್ ಕಂಟೆಸ್ಟೆಂಟ್ ಮಾಡು, ನಾನು ಇನ್ನು ಹಿಂದೆ ಇದ್ದೀನಿ, ಎಲ್ಲ ನನಗೆ ಜನ ಆಶೀರ್ವಾದ ಮಾಡ್ತಾ ಇದಾರೆ ಸರ್. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. 34 ಜನ ನಾಮಿನೇಷನ್ ಕೊಟ್ಟಿದ್ರು, ಅದ್ರಲ್ಲಿ 11 ಜನ ವಾಪಸ್ ತಗೊಂಡಿದ್ದಾರೆ. ಕಾರಣ ಅವ್ರವ್ರ ವೇದಿಕ ಸರ್, ಅವ್ರವ್ರ ವೇದಿಕೆಯಿಂದ ಅವರು. ನಿಮಗೆ ಏನಾದ್ರು ವಾಪಸ್ ತಗೊಳ್ರಿ ಅಂತ ಯಾವ್ದಾದ್ರು ಪಕ್ಷದಿಂದ ಕರೆ ಬಂದಿದ್ರ ಸರ್? ನನಗೂ ಕಾಂಗ್ರೆಸ್ ಪಕ್ಷದಿಂದ ಒತ್ತಡ ಇತ್ತು, ನನಗೂ ಹೇಳಿದ್ರು. ನಾನು ಹೇಳಿದೆ, ಒಂದೇ ಮಾತು ಹೇಳಿದೆ, ನಾನು ನಮ್ಮ ಸಮಾಜದಿಂದ ನನಗೆ ಈ ತರ ನಿಂತ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನನಗೆ ಬೆಂಬಲ ಇದೆ, ನಾನು ಗೆಲ್ತೀನಿ ಅಂತ ನನಗೆ ಭರವಸೆ ಇದೆ. ಅವರು ನನಗೆ ಈ ತರ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳೋದಿಲ್ಲ ಅಂತ ಹೇಳಿದೆ ಸರ್. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ನಿಮಗೆ ಯಾಕೆ ಓಟ್ ಹಾಕ್ಬೇಕು ಸರ್? ನಂದು ಒಳ್ಳೆ ಗುಣ ನೋಡಿ, ನಾನು ಇನ್ನೊಂದೇನಂತ ಹೇಳಿದ್ರೆ ಸೋಷಿಯಲ್ ವರ್ಕ್ ಅಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸರ್. ಈಗ ಇನ್ನೊಂದೇನಂತ ಹೇಳಿದ್ರೆ ಸುಮಾರು ಒಂದು 25 ವರ್ಷದಿಂದ ನಾನು JDS ಪಾರ್ಟಿದಲ್ಲಿ ನಾನು ಒಂದು ಕಾರ್ಮಿಕರ ಜಿಲ್ಲಾ. ಈಗ ರಾಷ್ಟ್ರೀಯ ನಾಯಕರು 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಟಿ ಇದು ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಅಡ್ಡಾಡ್ತಾ ಇದಾರಲ್ಲ, ನಮ್ಮ ಸಮಾಜದಲ್ಲಿ ಯಾವ ತರ ಯಾವುದೇ ಕಾರಣಕ್ಕೂ ಆ ತರ ಏನೂ ಇಲ್ಲ. ಆ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ನಾನು ಇವತ್ತು ಐತಲ್ಲ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಅಲ್ಲಿ.
ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರೂ ನನಗೆ ಮತವನ್ನು ನೀಡ್ತೀನಿ ಅಂತ ಹೇಳಿ ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈಗ ಮುಂದೆ ನೀವು ಜನಕ್ಕೆ ಅಂದ್ರೆ ಏನ್ ಮತದಾರರಿಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರಿಗೆ ಆಮೇಲೆ ಆ ಮತದಾರರ ಪಟ್ಟಿಯಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗಳಿಗೂ ಯಾವಾಗಿಂದ ಭೇಟಿ ಕೊಡ್ಲಿಕ್ಕೆ ಸ್ಟಾರ್ಟಿಂಗ್ ಮಾಡ್ತೀರಾ? ಸರ್, ನಾಳೆಯಿಂದ ನಾವು ನಾಳೆ ಅಖ್ತರದ ಸರ್ಕಲ್ ಇಂದ ಒಂದು ಬಹಿರಂಗ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ. ನಾಳೆ ಐತಲ್ಲ, ನೀವು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಾಳೆ ನಾನು ಅಖ್ತರದ ಸರ್ಕಲ್ ಇಂದ 9 ಗಂಟೆಯಿಂದ 10 ಗಂಟೆವರೆಗೆ ಎಲ್ಲರೂ ಸೇರ್ಕೊಂಡು ಎಲ್ಲಾ ದಾವಣಗೆರೆ ದಕ್ಷಿಣ ಎಲ್ಲ ಸುತ್ತಾಡ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರಿಗೆ ನಿಮ್ಮಿಂದ ಏನು ಆಗ್ಬಹುದು ಅಂದ್ರೆ ಈ ಎಲೆಕ್ಷನ್ ನಿಂತ್ಕೊಳ್ತೀರಾ, ಅಕಸ್ಮಾತ್ ಗೆಲ್ತೀರಾ ಅಂತ ಗೆದ್ದಾದ್ಮೇಲೆ ಜನರಿಗೆ ಏನ್ ಭರವಸೆ ಕೊಡ್ತೀರಾ? ಸರ್, ಗೆದ್ದಾದ್ಮೇಲೆ ನನ್ನ ಮೊದಲನೇ ಗುರಿ ಒಂದು ಹಾಸ್ಪಿಟ್ಲು, ಒಂದು ಕಾಲೇಜು. ಜನ ಮಧ್ಯದಲ್ಲಿ ಇದ್ದೆ, ಜನರ ಮಧ್ಯದಲ್ಲೇ ನಾನು ಕೆಲಸ ಮಾಡಕ್ಕೆ ಎಲ್ಲಾರು ವಿಶ್ವಾಸ ನಾನು ಕೆಲಸ ಮಾಡ್ತೀನಿ ಸರ್. ಇದಿಷ್ಟು ನಮ್ಮ ಸೈಯದ್ ಅವರ ಮಾತಾಗಿರುತ್ತೆ.